ನಮಸ್ತೆ ಸ್ನೇಹಿತರೆ. ನಾನು ಎಲ್ಲಾ ಸ್ನೇಹಿತರಿಗೂ ಭಾನುವಾರದ ಶುಭಾಶಯಗಳು. ಸೊ ಇವತ್ತು ನಾನು ಆರಾಮಾಗಿ ಮನೇಲಿದ್ದೆ, ಎಲ್ಲೂ ಹೊರಗಡೆ ಹೋಗಿಲ್ಲ. ಏನಪ್ಪಾ ವಿಡಿಯೋ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸುಮಾರು ಜನ ನಿಮ್ ಬ್ಯಾಗ್ ಕಲೆಕ್ಷನ್ಸ್ ತೋರಿಸಿ ಅಂತಿದ್ರು. ಸೊ ಇವತ್ತು ಅವರಿಗೋಸ್ಕರ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಬ್ಯಾಗ್ ಇದೆ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಬ್ಯಾಗ್ ಆಕ್ಚುಲಿ ಇದು ನನ್ನ ಹತ್ರ ಸುಮಾರು ಬ್ಯಾಗ್ ಇದೆ. ಆ ಬ್ಯಾಗ್ ಅಲ್ಲಿ ಇದೆ ನನ್ನ ಫೇವ್ರೆಟ್ ಬ್ಯಾಗು. ನಾನು ಲಾಸ್ಟ್ ಒಂದು 15 days ಬ್ಯಾಕ್ ಮಡಿಕೇರಿಗೆ ಹೋಗಿದ್ದಾಗ ಈ ಬ್ಯಾಗ್ ತಗೊಂಡಿದ್ದು. ನನ್ಗೇನೋ ಗೊತ್ತಿಲ್ಲ, ಈ ಬ್ಯಾಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮೇ ಬಿ ಈ ತರ ಒಂದು ಚಿಕ್ಕದಾಗೆ ಪುಟ್ಟದಾಗ ಚೆನ್ನಾಗಿದೆ ಅಂತೇಳಿ ಇಷ್ಟ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಯಾವ ಬ್ಯಾಗ್ ಅಂತ ತೋರಿಸ್ತೀನಿ ರೀ. ಆಕ್ಚುಲಿ ಈ ಬ್ಯಾಗು ಅಷ್ಟೇನೆ ನಾನು ಮಡಿಕೇರಿನಲ್ಲೇ ತಗೊಂಡಿದ್ದು. ಇದು ನಾನು 2 ತಗೊಂಬಂದೆ, ಒಂದು ನನಗೆ ನನ್ನ ತಂಗಿಗೆ. ನಾನು ಇದಕ್ ಮುಂಚೆ ತೋರಿಸಿದ ಬ್ಯಾಗ್ ಒಂದೇ ಇದ್ದಿದ್ದು, ಬಟ್ ಅದು ನನಗೇನೋ ಚೆನ್ನಾಗಿ ಇಷ್ಟ ಆಯ್ತು ಅಂತ ಅದೊಂದು ನಾನು ತಗೊಂಡೆ. ಇದು ಮಾತ್ರ 2 ತಗೊಂಡೆ. ಬಟ್ ಮೇ ಬಿ ನನಗೆ ನನ್ನ ರಾಶಿಗೆ ಗ್ರೀನ್ ಕಲರ್ ನನಗೆ ಆಗೇ ಬರಲ್ಲ. ಫಸ್ಟ್ ಟೈಮ್ ನಾನು ಗ್ರೀನ್ ಕಲರ್ ಬ್ಯಾಗ್ ತಗೊಂಡಿದ್ದು. ಬಟ್ ಇದನ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ. ನೋಡೋಣ ಇದ್ರಲ್ಲಿ ದುಡ್ಡಿಟ್ರೆ ಸೇರುತ್ತೋ ಸೇರಲ್ವೋ, ಟ್ರೈ ಮಾಡ್ತೀನಿ. ಆಕ್ಚುಲಿ ಈ ಪರ್ಸ್ ಬಂದು ನಂಗೆ ತುಂಬಾ ಬೇಕಾಗಿರೋ ನನ್ನ ಸಿಸ್ಟರ್ ಕೊಟ್ಟಿದ್ದು. ಅವ್ರು ಈಗ ಇಲ್ಲಿಲ್ಲ, ಜರ್ಮನ್ ಅಲ್ಲಿ ಇದಾರೆ. ಅವಳು ಜರ್ಮನ್ಗೆ ಹೋಗೋದಕ್ಕಿಂತ ಮುಂಚೆ ನನ್ಗೆ ಈ ಪರ್ಸ್ ಗಿಫ್ಟ್ ಮಾಡಿದ್ಲು. ಸೊ ಏನೋ ಗೊತ್ತಿಲ್ಲ, ಇದು ಈ ಪರ್ಸ್ ಅಂದ್ರೆ ನನ್ಗೆ ತುಂಬಾ ಸೆಂಟಿಮೆಂಟ್. ಆಕ್ಚುಲಿ ಇವತ್ತು ನನ್ನ ಜೀವನದಲ್ಲಿ ನಾನು ಈ ತರ ಒಂದು ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಂಡಿದೀನಿ ಅಂದ್ರೆ ಕಾರಣ ನನ್ನ ತಂಗಿನೇ. ಅವಳ ಹೆಸರು ನಮ್ರತಾ ಅಂತೇಳಿ. ಸೊ ಅವಳು ಮದ್ವೆ ಆಗಕ್ಕಿಂತ ಮುಂಚೆ ಇಲ್ಲ ಬ್ಯಾಂಗ್ಳೂರಲ್ಲೇ ಇದ್ಲು, ಈಗ ಜರ್ಮನ್ ಅಲ್ಲಿ ಇದ್ದಾಳೆ. ಆಕ್ಚುಲಿ ನನ್ನ ಲೈಫ್ ಸ್ಟೈಲ್ ಕಲ್ತಿದ್ದೆ ಅವಳಿಂದ. ಸೊ ಅವಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಟ್ ಕೆಲವೊಂದೊಂದು ಬ್ಯಾಗ್ಗಳು ಅವಳು ಕೊಟ್ಟಿರೋದೆಲ್ಲ ನಾನು ತುಂಬಾ ಜೋಪಾನ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ನನ್ಗೆ ಈ ಪರ್ಸು ಬಹಳ ಇಷ್ಟ. ಬಟ್ ನಾನು ಇದನ್ನ ತುಂಬಾ ರೇರ್ ಯೂಸ್ ಮಾಡೋದು, ಯಾಕಂದ್ರೆ ಇದರಲ್ಲಿ ಫೋನ್ ಎಲ್ಲ ಇಡ್ಸಲ್ಲ ಅಂತೇಳಿ ನಾನು ಜಾಸ್ತಿ ಇದನ್ನೆಲ್ಲೂ ತಗೊಂಡೋಗಲ್ಲ. ಈ 2 ಬ್ಯಾಗ್ ಬಂದು ನಾನು ಒಂದ್ 2 ತಿಂಗಳ ಹಿಂದೆ ಇದು ಮಲ್ಲೇಶ್ವರಂಗೆ ಹೋಗಿದ್ದೆ. ಸೊ ಅವಾಗ ನಾನು ಇದೆರಡು ತಗೊಂಡಿರೋದು. ಬಟ್ ನೋಡೋದಕ್ಕೆ ಚೆನ್ನಾಗಿಲ್ಲ ಅನ್ಸುತ್ತೆ ವಿಡಿಯೋದಲ್ಲೆಲ್ಲ ನಿಮ್ಗೆ, ಬಟ್ ತುಂಬಾ ಚೆನ್ನಾಗಿದೆ. ಇದಂತೂ ನಾನು ಸುಮಾರು ಜನ ಕೈಯಲ್ಲಿ ನೋಡಿದೀನಿ. ಇದೇನೋ ಒಂಥರ ಮಣಿಗಳದು. ಇದು ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಇದಂತೂ ತುಂಬಾ ಕ್ಯೂಟ್ ಆಗಿದೆ. ಈ ಬ್ಯಾಗು ಚಿಕ್ಕದಾಗಿದೆ, ಬಟ್ ಇದನ್ನ ತುಂಬಾ ಜನ ಇಷ್ಟಪಟ್ರು. ಇದು ನೋಡೋದಕ್ಕೆ ಎಷ್ಟಿದೆ, ಇದ್ರಲ್ಲಿ ಎಷ್ಟೊಂದು ಥಿಂಗ್ಸ್ ಇಡ್ಬೋದು ಗೊತ್ತಾ. ಇದ್ರಲ್ಲಿ ಒಂದು ಮೇಕಪ್ ಕಿಟ್ಟೆ ಇಟ್ಕೊಂಡು ಹೋಗ್ಬಿಡ್ಬೋದು. ನೋಡೋದಕ್ಕೆ ಅಷ್ಟೇ ಇದೆ ನೋಡಿ, ಇಷ್ಟ ಅಗಲ ಇದೆ ಇದು. ಬಟ್ ನನ್ಗೆ ಏನೋ ಗೊತ್ತಿಲ್ಲ, ನನ್ನ ಹತ್ರ ಸುಮಾರು ಬ್ಯಾಗ್ಗಳಿದೆ. ಬಟ್ ಈ ತರ ಚಿಕ್ಕ ಬ್ಯಾಗ್ಗಳೆಲ್ಲ ನನಗೆ ತುಂಬಾನೇ ಇಷ್ಟ. ನೆಕ್ಸ್ಟ್ ಯಾವ ಬ್ಯಾಗ್ ತೋರಿಸ್ತೀನಿ ನೋಡಿ ಈಗ. ಆಕ್ಚುಲಿ ಈ ಬ್ಯಾಗ್ ಬಂದು ನಾನು ಮಿಂತ್ರದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಇದೇ ತರ ಸೇಮ್ ಒಂದು ಡ್ರೆಸ್ ಇತ್ತು, ಸರಿ ಅದಕ್ಕೆ ಒಂದು ಮ್ಯಾಚಿಂಗ್ ಬ್ಯಾಗ್ ಹುಡುಕ್ತಿರ್ಬೇಕಾದ್ರೆ ಈ ಬ್ಯಾಗು ನಾನು 700 ರೂಪಾಯಿ ಏನೋ ಅನ್ಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ. ಆಗ್ಲಿ ನಾನು ಇದೊಂದು 5-6 ತಿಂಗಳಾಗಿದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಂಗೆ ಒಂಥರ ಚಿಕ್ಕದ, ನನ್ಗೆ ಆಲ್ಮೋಸ್ಟ್ ಈ ತರ ಚಿಕ್ಕ ಬ್ಯಾಗ್ ಇಷ್ಟ. ನನ್ನ ಹತ್ರ ತುಂಬಾ ದೊಡ್ಡ ಬ್ಯಾಗ್ ಎಲ್ಲ ಇಲ್ಲ. ಇದು ಅಷ್ಟೇ ನಾನು ಅದರಲ್ಲಿ ಮಿಂತ್ರದಲ್ಲಿ ಬುಕ್ ಮಾಡ್ಕೊಂಡಿದ್ದು. ಇದು ಅಷ್ಟೇ ಸೇಮ್ ಇದೇ ತರ ಒಂದು ಡ್ರೆಸ್ ಇತ್ತು. ಸರಿ ಡ್ರೆಸ್ ಮ್ಯಾಚಿಗೆ ಅಂತ ತಗೊಂಡಿದ್ದು. ಇದೇನು ಅಂತ ಪರ್ಯಂತ ಏನ್ ಚೆನ್ನಾಗಿಲ್ಲ. ಇದು ಒಂಥರ ವೆಲ್ವೆಟ್ ತರ ಇದೆ. ಇದು ಅಷ್ಟೇ 560-600 ರೂಪಾಯಿ ಅನ್ಸುತ್ತೆ. ಓಕೆ ನಾಟ್ ಬಟ್ ತುಂಬಾ ಏನ್ ಚೆನ್ನಾಗಿಲ್ಲ ಈ ಬ್ಯಾಗು. ಸೊ ಈ ಬ್ಯಾಗ್ ನಾನ್ ತಗೊಂಡಿರೋದು ಮೀಶೋದಲ್ಲಿ. ಇದೆಲ್ಲ ಸ್ವಲ್ಪ ನಾರ್ಮಲ್ ಬ್ಯಾಗ್ 150 ಅನ್ಸುತ್ತೆ. ಅವಾಗೆಲ್ಲ ಇದು ಯಾರ ಕೈಯಲ್ಲಿ ನೋಡಿದ್ರು ಇದೇ ತರ ಬ್ಯಾಗ್ ಗಳು ಇರ್ತಿತ್ತು. ಸರಿ ನಾನು ಎಲ್ಲರ ಹತ್ರನೂ ಇದೆಯಲ್ಲ, ನಾನು 1-2 ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಇದು ಮಾತ್ರ ಯಾವ್ದೋ ಒಂದು ಡ್ರೆಸ್ ಮ್ಯಾಚಿಂಗ್ ಇರ್ಲಿ ಅಂತ ಪರ್ಪಲ್ ಕಲರ್ ತಗೊಂಡಿದ್ದು. ಮೇ ಬಿ ನಾನು ಜನವರಿ 1ನೇ ತಾರೀಕು ಹಾಕಿದ್ನಲ್ಲ, ಆ ಡ್ರೆಸ್ ಮ್ಯಾಚಿಂಗ್ ಅಂತ ಇದು ತಗೊಂಡಿದ್ದು. ಇದು 2 ಅಷ್ಟೇ 150 ಅನ್ಸುತ್ತೆ. ಬಟ್ ಓಕೆ ನಾಟ್ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ, ಈ ಕಡೆ ಚೆನ್ನಾಗಿಲ್ಲ ಅಂತಾನು ಹೇಳಕ್ಕಾಗಲ್ಲ. ನಾರ್ಮಲ್ ಆಗಿ ಓಕೆ ತಗೊಂಡೋದ್ರೆ ಸಖತ್ತಾಗಿರುತ್ತೆ. ಈ ಬ್ಯಾಗ್ ಬಂದು ನಾನು ಮಿಂತ್ರದಲ್ಲಿ ತಗೊಂಡಿದ್ದು. ಬಟ್ ಮಿಂತ್ರದಲ್ಲಿ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಗಳನ್ನು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ನಾನು ನೋಡ್ಬೇಕಾದ್ರೆ ಅನ್ಕೊಂಡೆ ತುಂಬಾ ಚೆನ್ನಾಗಿದೆ ಅಂತ. ಬಂದ್ಮೇಲಂತೂ ನನ್ಗೆ ಈ ಬ್ಯಾಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಯಾವ ಡ್ರೆಸ್ಸಿಗಾದ್ರೂ ಸೂಟ್ ಆಗುತ್ತೆ. ಮತ್ತೆ ನನ್ಗೆ ಈ ತರ ಜಾಸ್ತಿ ಅಗ್ಲ ಇರ್ಬೇಕು ಬಾಯಿ, ಇದ್ರಲ್ಲಿ ಎಲ್ಲ ಪರ್ಸ್ಗಳು ಇಡ್ಬೋದು, ಫೋನ್ಗಳು ಓಪನ್ ಮಾಡಿದ ತಕ್ಷಣ ಸಿಗುತ್ತೆ. ಸೊ ನಾನು ಇದೇ ತರ ಬ್ಯಾಗ್ಗಳೇ ತುಂಬಾ ಇಷ್ಟಪಡ್ತೀನಿ. ಇದು ಅಷ್ಟೇ, ಇದು ನನ್ನ ಆಫೀಸಲ್ಲಿ ನನ್ನ ಕೊಲೀಗು ನನ್ಗೆ ಗಿಫ್ಟ್ ಮಾಡಿದ್ದು. ಸೊ ಅವ್ರು ಗಿಫ್ಟ್ ಮಾಡೋದಕ್ಕಿಂತ ಮುಂಚೆ ಅವರೇ ನನ್ಗೆ ಕೇಳಿದ್ರು ನಿಮ್ಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೊಳ್ಳಿ ಅಂತ. ಇದೇನೋ ಒಂದ್ ಸ್ವಲ್ಪ ಚೆನ್ನಾಗಿತ್ತು, ಸಾರಿಗೆ ಮೇ ಬಿ ತಗೊಂಡ್ರೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಬ್ಯಾಗ್ ಬುಕ್ ಮಾಡ್ಕೊಂಡೆ. ಈ ಬ್ಯಾಗ್ ಅಂತೂ ಒಂದು ಮೆಮೊರೀಸ್. ಯಾಕಂತಂದ್ರೆ ನನ್ನ ಮಗಳು ಬರ್ಡೇ ಟೈಮ್ ಅಲ್ಲಿ ನನ್ನ ಡ್ರೆಸ್ ಏನೋ ತರೋಣ ಅಂತ ಯಲಂಕಾಗ ಹೋಗ್ತಿದ್ದು ನಾನು ನನ್ನ ಮಗಳು. ಸೊ ಅವಾಗ ಹೊರಗಡೆ ಒಂದು ಶಾಪ್ ಅಲ್ಲಿ ಕಾಣಿಸ್ತು, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತು. ಅದು ನನ್ನ ಮಗಳು ಇಷ್ಟಪಟ್ಲು ಅಂತೇಳಿ ಅವಳಿಗೆ ನಾನು ಹೋದ್ ವರ್ಷ ಬರ್ಡೇಗೆ ಈ ಬ್ಯಾಗ್ ಗಿಫ್ಟ್ ಕೊಟ್ಟೆ. ಬಟ್ ಅವಳು ಒಂದಿನೂ ಎತ್ಕೊಂಡಿಲ್ಲ. ನಾನೇ ಎಲ್ಲಾ ಕಡೆ ಎತ್ಕೊಂಡು ತಿರ್ಗಾಡ್ತೀನಿ. ಸುಮ್ನೆ ಅವಳು ನೋಡೋದಷ್ಟೇ, ನಾನು ಅವಳಿಗೋಸ್ಕರ ತರ್ತೀನಿ ಅಷ್ಟೇ. ಅವಳಿಗೆ ಏನು ತಗೊಂಡು ಓಡಾಡಲ್ಲ ಬ್ಯಾಗ್ಗಳು.
ಸೊ ಈ ಒಂದು ಪುಟ್ಟು ಪರ್ಸು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಏನಂತಂದ್ರೆ ಎಲ್ಲ ಸಾರಿಗೂನು ಈ ತರ ಇಟ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಫ್ರೆಂಡ್ ಅವ್ರ ತಂಗಿ ಮದ್ವೆನಲ್ಲಿ ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ಬಟ್ ಈ ತರ ಪರ್ಸು ನನ್ನ ಹತ್ರ ಇರ್ಲಿಲ್ಲ, ಫಸ್ಟ್ ಇದೆ ಪರ್ಸು. ಬಟ್ ನನಗೆ ಇದು ತುಂಬಾನೇ ಇಷ್ಟ. ಆಮೇಲೆ ಈ ಕಲರೇ ನನಗೆ ಬಹಳ ಇಷ್ಟ, ಹಂಗಾಗಿ ನನ್ಗೆ ಇದನ್ನ ತುಂಬಾ ಇಷ್ಟ ಪಡ್ತೀನಿ. ಇದೆರಡು ಬ್ಯಾಗ್ ಬಂದು ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದು. ನಾನು ಯಾವ್ದ್ರಲ್ಲಿ ತಗೊಂಡೆ ಅನ್ನೋದು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೀನಿ. ಬಟ್ ಈ ಬ್ಯಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಏನು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಅಷ್ಟೇ, ಯಾವ್ದೋ ಒಂದು ಡ್ರೆಸ್ಸಿಗೆ ಮ್ಯಾಚ್ ಆಗ್ಲಿ ಅಂತ ಇದು ತಗೊಂಡೆ. ಇದೇನೋ ಒಂಥರ ತುಂಬಾ ತೆಳು ಇದೆ ಅಂತ ಪರ್ಯಂತ ಏನ್ ಚೆನ್ನಾಗಿಲ್ಲ. ಇದನ್ನೇನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗೋ ಒಂದೇ ಒಂದ್ಸಲಿ ಒಂದು ಡ್ರೆಸ್ಗೋಸ್ಕರ ತಗೊಂಡಿದ್ದೆ ಅಷ್ಟೇ, ಮತ್ತೆ ಯೂಸ್ ಮಾಡಲ್ಲ. ಈ ಬ್ಯಾಗ್ ಬಂದು ನನ್ನ ತಂಗಿ ಜರ್ಮನ್ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ನಲ್ಲ, ಅವಳು ಜರ್ಮನ್ ಇಂದ ಇಂಡಿಯಾಗೆ ಬಂದಾಗ ಅವಾಗ ನಮ್ಗೆ ಇದನ್ನ ಅವಳು ಗಿಫ್ಟ್ ಅನ್ನು ಕೊಟ್ಟಿದ್ದು. ಬಟ್ ಇದು ಅಷ್ಟೇ ಒಂಥರ ಲೆದರ್ ತುಂಬಾನೇ ಚೆನ್ನಾಗಿದೆ. ಬಟ್ ಏನಂದ್ರೆ ಇದು ಬಾಯಿ ಸ್ವಲ್ಪ ಚಿಕ್ಕದು, ಸಡನ್ ಆಗಿ ಏನಾದ್ರು ಇಟ್ರೆ ಎತ್ಕೊಳಕ್ ಆಗಲ್ಲ ಅಂತ ನಾನು ಇದನ್ನೆಲ್ಲ ಡೈಲಿ ಯೂಸ್ ಮಾಡಲ್ಲ. ರೇರ್ ಎಲ್ಲಿಗಾದ್ರೂ ಸಂಜೆ ಹೊತ್ತು ಎಲ್ಲಾದ್ರೂ ಹೊರಗಡೆ ಹೋದಾಗ ಮಾತ್ರ ಇದನ್ನ ನಾನು ತಗೊಂಡು ಹೋಗ್ತೀನಿ. ಈ ಬ್ಯಾಗು ಅಷ್ಟೇನೆ, ನನ್ನ ತಂಗಿ ನಮ್ರತ ಅಂತ ಹೇಳಿದ್ನಲ್ಲ, ನನ್ಗೆ 30ನೇ ವರ್ಷ ನನ್ನ ಬರ್ಡೇ ಮಾಡ್ಕೋಬೇಕಾದ್ರೆ ಅವಳು ಗಿಫ್ಟ್ ಕೊಟ್ಟಿದ್ದು. ನೋಡಿ, ನಾನು 6 ವರ್ಷದಿಂದ ಈ ಬ್ಯಾಗು ಇಟ್ಕೊಂಡಿದೀನಿ. ಬಟ್ ಇದು ಅಷ್ಟೇ ನಾನು ರೇರ್ ಯೂಸ್ ಮಾಡೋದು. ಕೆಲವೊಂದ್ಸಲಿ ನನ್ನ ತಂಗಿ ಎತ್ಕೊಂಡಿರ್ತಾಳೆ, ಕೆಲವೊಂದ್ಸಲಿ ನಾನ್ ತಗೊಂಡಿರ್ತೀನಿ. ಬಟ್ ಈ ಬ್ಯಾಗು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನ್ಗೆ ಏನ್ ಗೊತ್ತಾ, ಈ ತರ ಇರ್ಬೇಕು, ಈ ತರ ಹಾಕೊಳ್ಳೋದಿರ್ಬೇಕು ಅನ್ನೋ ಬ್ಯಾಗ್ಗಳು ನಾನು ತುಂಬಾ ಇಷ್ಟಪಡ್ತೀನಿ. ನಾನು ಆನ್ಲೈನ್ ಗಳಲ್ಲಿ ಕೆಲವೊಂದ್ಸಲಿ ಚೆಕ್ ಮಾಡ್ತಾ ಇರ್ತೀನಿ, ಈ ತರ ಏನಾದ್ರು ಸಿಗುತ್ತಾ, ಸಿಕ್ಕಿದ್ರೆ ಬುಕ್ ಮಾಡ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ಮಿಂತ್ರದಲ್ಲಿ ನೋಡ್ತೀನಿ, ಮೀಶೋದಲ್ಲೆಲ್ಲ ಬ್ಯಾಗ್ಗಳು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಮ್ಮಿ ರೇಟ್ಗೂ ಸಿಗುತ್ತೆ, ಕ್ವಾಲಿಟಿ ಅಷ್ಟಕ್ಕಷ್ಟೇ ಇರುತ್ತೆ. ನಾನು ಏನಂತಂದ್ರೆ ಬ್ಯಾಗ್ಗಳು, ಚಪ್ಪಲಿ ಇದನ್ನೆಲ್ಲ ನಾನು ಲೋಕಲ್ ಅಲ್ಲಿ ತಗೊಳಕ್ ಹೋಗಲ್ಲ. ಯಾಕಂತಂದ್ರೆ ಈಗ ಒಂದ್ 500 ರೂಪಾಯಿ ಕೊಟ್ಟು ಒಂದು ತಗೊಳ್ಳೋ ಬದಲು ಇನ್ನೊಂದ್ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬ್ರಾಂಡೆಡ್ ತಗೊಂಡ್ಬಿಟ್ರೆ ಅಟ್ಲೀಸ್ಟ್ 1 ವರ್ಷ 2 ವರ್ಷ ಯೂಸ್ ಮಾಡ್ಬೋದು ಅಂತ. ಈಗ ಹಂಗಂತ ನನ್ನ ಹತ್ರ ಇರೋ ಬ್ಯಾಗ್ ಗಳೆಲ್ಲ ಬ್ರಾಂಡೆಡ್ ಅಂತಲ್ಲ, ಇರೋದ್ರಲ್ಲಿ ಓಕೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಾನು ಅಂತದೇ ನೋಡಿ ತಗೊಳ್ಳೋದು. ಈ ಬ್ಯಾಗು ಅಷ್ಟೇ, ಹೋದ್ ವರ್ಷ ನನ್ನ ಬರ್ಡೇ ಟೈಮ್ ಅಲ್ಲಿ ನಾನು ಗೋವಾಗ್ ಹೋಗಿದ್ದೆ. ಅವಾಗ ನನ್ನ ತಂಗಿ ಇದನ್ನ ನನ್ಗೆ ಗಿಫ್ಟ್ ಮಾಡಿದ್ದು. ಅಂದ್ರೆ ಅವಳು ಇದೇ ತರ ತಗೊಂಡ್ಲು. ಅವಳು ಮೇ ಬಿ ಬ್ಲಾಕ್ ತಗೊಂಡು ಅನ್ಸುತ್ತೆ. ಸೊ ನನಗೆ ಗ್ರೇ ಕಲರ್ ತಗೊಂಡು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ತುಂಬಾ ಥಿಂಗ್ಸ್ ಇಡ್ಬೋದು, ಯಾಕಂದ್ರೆ ಇದಕ್ಕೆ 3 ಜಿಪ್ ಇದೆ, 1 2 3 4 ಇದೆ. ಬಟ್ ಇದ್ರಲ್ಲೂ ತುಂಬಾ ಐಟಮ್ ಇಡ್ಬೋದು. ಆದ್ರೆ ನನಗೆ ಏನೋ ಗೊತ್ತಿಲ್ಲ, ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಗಳು ಅಷ್ಟು ಲೈಕ್ ಆಗಲ್ಲ. ನನಗೆ ತುಂಬಾ ಚಿಕ್ಕ ಚಿಕ್ಕ ಬ್ಯಾಗ್ ಗಳೇ, ನಾನು ಎಲ್ಲೇ ಹೋದ್ರು ಜಾಸ್ತಿ ಚಿಕ್ಕ ಚಿಕ್ಕ ಬ್ಯಾಗ್ ಗಳೇ ತಗೊಳ್ಳೋದು. ಬಟ್ ಇದು ಒಂಥರ ತುಂಬಾ ಚೆನ್ನಾಗಿದೆ. ಇದು ಎಲ್ಲಿ ತಗೊಂಡಿದ್ದು ಅಂತ ಅವಳು ಗೊತ್ತಿಲ್ಲ. ಒಟ್ನಲ್ಲಿ ಅವಳಿಗೊಂದು ನನಗೊಂದು ತಂದು ಕೊಟ್ಟಿದ್ಲಿ ಇದನ್ನ. ಸೊ ಈ ಬ್ಯಾಗ್ ಅಂತೂ ನಾನು ಸಿಕ್ಕಾಪಟ್ಟೆ ಸಲ ಎತ್ಕೊಂಡು ತಿರ್ಗ್ಬಿಟ್ಟಿದೀನಿ. ಎಲ್ಲೋದ್ರು ನಾನು ಇದೇ ಬ್ಯಾಗು. ಮೊನ್ನೆ ಲಾಸ್ಟ್ ಟೈಮು ನಾನು ಮಡಿಕೇರಿಗೆ ಹೋಗಿದ್ದಾಗೂ ಇದನ್ನೇ ಬ್ಯಾಗ್ ತಗೊಂಡೆ. ಏನೋ ಗೊತ್ತಿಲ್ಲ, ಇದೊಂಥರ ಡಿಸೈನೇ ಮೇ ಬಿ ಚೆನ್ನಾಗಿದೆ ಅನ್ಸುತ್ತೆ. ಇದು ಬಂದು ನಾನು ನಮ್ಮ ಮನೆ ಹತ್ರನೇ ಯಾವ್ದೋ ಆಲ್ ಸೀಸನ್ ಮಾರ್ಟ್ ಅಲ್ಲಿ ತಗೊಂಡಿದ್ದು. ನಾನ್ ಬಂದು ನನ್ನ ತಂಗಿ ಒಂದು ತಗೊಂಡಿದ್ದು, ಸೇಮ್ ಅವಳ ಹತ್ರನು ಇದೇ ತರ. ಇದು ಯೆಲ್ಲೋ ಕಲರ್ ಬಂದಿತ್ತು ಅವಳು ಯೆಲ್ಲೋ ಕಲರ್ ತಗೊಂಡ್ಲು, ನಾನ್ ಈ ಕಲರ್ ತಗೊಂಡೆ. ಇದು ಒಂಥರ ನೋಡೋದಕ್ಕೇನೆ ತುಂಬಾ ಚೆನ್ನಾಗಿದೆ, ಒಂಥರ ಪ್ಲಾಸ್ಟಿಕ್ ತರ ಕಾಣಿಸುತ್ತೆ. ಬಟ್ ಆದ್ರೂ ಸಿಕ್ಕಾಪಟ್ಟೆ ಲುಕ್ ಆಗಿರುತ್ತೆ ಕೈಯಲ್ಲಿ ಇಟ್ಕೊಂಡ್ರೆ. ಸೊ ನನ್ಗೆ ಈ ಬ್ಯಾಗು ತುಂಬಾ ಇಷ್ಟ. ಸುಮಾರು ನಾನು ಈ ಬ್ಯಾಗ್ ತಗೊಂಡು ಒಂದು 4-5 ವರ್ಷ ಆಯ್ತು ಅನ್ಸುತ್ತೆ. ಇದು ಅಮೆಝಾನ್ ಅಲ್ಲೂ ಇದು ಮಿಂತ್ರದಲ್ಲಿ ತಗೊಂಡಿದ್ದು, ನಂಗೆ ನೆನಪಿಲ್ಲ. ಬಟ್ ಇದು ಅಷ್ಟೇನೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ನಾನು ಕೆಲವೊಂದೊಂದು ಆಲ್ಮೋಸ್ಟ್ ಈಗ ಬ್ಯಾಗ್ ಗಳೇ ಅಂತಲ್ಲ, ಕೆಲವೊಂದೊಂದು ನನ್ನ ಸ್ಲಿಪ್ಪರ್ಸ್ ಎಲ್ಲ ಆನ್ಲೈನ್ ಅಲ್ಲೇ ತಗೊಳ್ಳೋದು. ನಾನು ಯಾವಾಗ ಬಿಗ್ ಸೇಲ್ ನಡೆಯುತ್ತೆ ಅವಾಗ ನೋಡ್ತಾ ಇರ್ತೀನಿ. ಈಗ ಸುಮಾರು ನಾನು ಎಲ್ಲ ಸೇವ್ ಮಾಡಿ ಇಟ್ಟಿರ್ತೀನಿ. ಈಗ 2000 1000 ಇರೋ ಸ್ಲಿಪ್ಪರ್ಸ್ ಎಲ್ಲ ನಂಗೆ ಇಷ್ಟ ಆಯ್ತು ಅಂದ್ರೆ ಸೇವ್ ಮಾಡಿ ಇಟ್ಟಿರ್ತೀನಿ. ಬಿಗ್ ಸೇಲ್ ನಡೆಯುತ್ತಲ್ಲ, ಆಗ ಇಮಿಡಿಯೇಟ್ ನಾನು ಎಲ್ಲಾನು ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಅದೇ ತರ ಈ ಬ್ಯಾಗು ನಾನು ತಗೊಂಡಿದ್ದು. ಬಟ್ ಇದು ತುಂಬಾ ಚೆನ್ನಾಗಿದೆ. ಒಂದ್ 3-4 ವರ್ಷ ಆಯ್ತು ಅನ್ಸುತ್ತೆ. ಇದು ನಾನು ತುಂಬಾ ರಫ್ ಯೂಸ್ ಮಾಡಿದೀನಿ. ಬಟ್ ಇದೆಲ್ಲೂ ಏನು ಒಂಚೂರು ಕಿತ್ತೋಗಿಲ್ಲ. ಇದ್ರಲ್ಲೂ ಅಮ್ಮಮ್ಮ ಅಂತ ಒಂದ್ 2-3 ಜೊತೆ ಬಟ್ಟೆ ಆದ್ರೂ ಇಟ್ಕೊಂಡು ಹೋಗ್ಬೋದು, ಅಷ್ಟು ದೊಡ್ಡದಾಗಿದೆ ಈ ಬ್ಯಾಗು. ಬ್ಯಾಗ್ ಬಂದು ಝೂಕ್ ಬ್ಯಾಗು. ಇದು ಬಂದು ನಾನು ವೆಬ್ಸೈಟ್ ಅಲ್ಲಿ ನನ್ನ ತಂಗಿ ನನ್ಗೆ ಇದನ್ನ ಗಿಫ್ಟ್ ಕೊಟ್ಟಿದ್ದು. ಬಟ್ ನನ್ಗೆ ಏನಂದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ಎತ್ಕೊಂಡು ಓಡಾಡೋದಕ್ಕೆ ನನ್ಗೆ ಇಷ್ಟ ಆಗಲ್ಲ. ಆಮೇಲೆ ಇದನ್ನ ಅವಳೇ ಯೂಸ್ ಮಾಡ್ತಿದ್ದಾಳೆ. ಅವಳು ನನಗೋಸ್ಕರ ಅಂತ ಕೆಲವೊಂದೊಂದು ನಾನು ಬ್ರ್ಯಾಂಡ್ ಇಷ್ಟಪಡ್ತೀನಿ. ಇದು ಏನಂತಂದ್ರೆ ಈಗ ಪ್ರಾಣಿ ಚರ್ಮಗಳಲ್ಲೆಲ್ಲ ಬ್ಯಾಗ್ ಗಳು ಮಾಡ್ತಾರಲ್ಲ, ಇದು ಆ ತರ ಬ್ಯಾಗ್ ಅಲ್ಲ. ಸೊ ಇದಕ್ಕೆ ಒಂದು ವೆಬ್ಸೈಟ್ ಇದೆ, ಅದ್ರಲ್ಲೇ ಇದನ್ನ ಬುಕ್ ಮಾಡ್ಕೋಬೇಕು. ಈಗ ನಾರ್ಮಲ್ ಆಗಿ ಸಿಗೋ ಕಡೆ ಎಲ್ಲ ಲೋಕಲ್ ತರ ಇರುತ್ತೆ. ಈ ಲೋಕಲ್ ಅಲ್ಲೆಲ್ಲ ತಗೊಳಕ್ ಹೋಗ್ಬೇಡಿ. ಇದನ್ನ ಸುಮಾರು ಒಂದ್ ವರ್ಷ 2 ವರ್ಷ ಆಯ್ತು ಅನ್ಸುತ್ತೆ, ಏನೂ ಆಗಿಲ್ಲ. ನಾವ್ ಎಲ್ಲೋ ಆಲ್ಮೋಸ್ಟ್ ಟ್ರಿಪ್ ಹೋದಾಗ ಕೆಲವೊಂದೊಂದು ಬಟ್ಟೆಗಳು ಇದ್ರಲ್ಲಿ, ಮೊನ್ನೆ ಲಾಸ್ಟ್ 2 ತಿಂಗಳಿಂದ ಶಿರ್ಡಿಗೆ ಹೋದಾಗ ಇದ್ರಲ್ಲಿ ಒಂದ್ 5-6 ಜೊತೆ ಬಟ್ಟೆ ಇಟ್ಟಿದ್ವಿ. ಬಟ್ ಏನೂ ಆಗಿಲ್ಲ. ನೀವು ತಗೊಳೋದಾದ್ರೆ ಈ ಬ್ಯಾಗ್ ನ, ಯಾಕಂದ್ರೆ ಈ ಬ್ಯಾಗ್ ಎಲ್ಲ 3-4 ಸಾವಿರ ಮೇಲಿರುತ್ತೆ. ಈಗ ಏನಾದ್ರು ಆಫರ್ ನಡಿಬೇಕಾದ್ರೆ ತಗೊಂಡ್ರೆ ಒಂದ್ 2 ಸಾವಿರ ಸಿಗುತ್ತೆ ಅನ್ಸುತ್ತೆ. ನೀವು ವೆಬ್ಸೈಟ್ ಅಲ್ಲೇ ತಗೊಳ್ಳೋದೇ ಒಳ್ಳೇದು ಅನ್ಸುತ್ತೆ.
ಈ ಬ್ಯಾಗ್ ಬಂದು ಆಲೆನ್ ಸೋಲಿ, ಇದು ಬಂದು ನನ್ನ ತಂಗಿ ಗಿಫ್ಟ್ ಮಾಡಿರೋದು ನನ್ನ ಬರ್ಡೇಗೆ, ಅಶ್ವಿನಿ ಅಂತೇಳಿ. ಸೊ ಅವಳಿಗೆ ಗೊತ್ತು ಸ್ವಲ್ಪ ನನ್ಗೆ ಬ್ಯಾಗ್ಗಳು ಹುಚ್ಚು ಅಂತ. ನನ್ಗೆ ಈಗ್ಲೆಲ್ಲ ಮೊದ್ಲಿಂದನೂ ಅಷ್ಟೇ ಬ್ಯಾಗು, ಚಪ್ಪಲಿ ಅಂದ್ರೆ ಸೀರೆಗಳು ಇಷ್ಟಪಡ್ತೀನಿ. ಬಟ್ ಅದೆಲ್ಲದಕ್ಕಿಂತ ನಾನು ಎಲ್ಲೇ ಹೊರ್ಗಡೆ ಏನಾದ್ರೂ ತಗೊಂಬರೋದಕ್ಕೆ, ಶಾಪಿಂಗ್ ಎಲ್ಲ ಹೋದಾಗ ನಾನು ಫಸ್ಟ್ ನನ್ನ ಕಣ್ಣು ಹೋಗೋದೆ ಚಪ್ಪಲಿಗಳ ಮೇಲೆ, ಬ್ಯಾಗ್ ಮೇಲೆ. ಅದ್ರಲ್ಲೂ ನಾನು ಚಪ್ಪಲಿಗಿಂತ ಬ್ಯಾಗ್ಗಳು ನಾನು ತುಂಬಾ ಲೈಕ್ ಮಾಡ್ತೀನಿ. ಸೊ ನಾನು ಒಂದ್ಸಲಿ ಅವಳಿಗೆ ಯಾವಾಗೋ ಹೇಳಿದ್ದೆ, ನಂದು ಸುಮಾರು 5-6 ವರ್ಷದಿಂದ ಒಂದು ಬ್ಯಾಗ್ ಇತ್ತು, ಅದ್ರದ್ದು ಫೋಟೋ ತೋರಿಸಿದ್ದೆ. ನನ್ಗೆ ಈ ಬ್ಯಾಗು ತುಂಬಾ ಇಷ್ಟ ಆಗಿತ್ತು ಅಶ್ವಿನಿ, ಈ ಬ್ಯಾಗ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದೆ. ಬಟ್ ನೋಡಿ ಅವಳಿಗೆ ಸೇಮ್ ನನ್ಗೆ ಅದೇ ತರನೇ ಬ್ಯಾಗ್ ಹುಡುಕಿ ನನ್ಗೆ ಬ್ಯಾಗ್ ತಂದು ಕೊಟ್ಟಿದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ಈ ಬ್ಯಾಗ್ ನಾನು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಅವಳು ಅಷ್ಟು ಪ್ರೀತಿಯಿಂದ ನನ್ಗೆ ಬ್ಯಾಗ್ ತಂದು ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಅಶ್ವಿನಿ. ಈ ಬ್ಯಾಗ್ ಬಂದು ನನ್ನ ಫ್ರೆಂಡ್ ಮೊನ್ನೆ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು, ಪ್ರೀತಿ ಅಂತೇಳಿ. ಸೊ ಈ ಕಲರ್ ಆಕ್ಚುಲಿ ನನ್ನ ಹತ್ರ ಸುಮಾರು ಬ್ಯಾಗ್ಗಳು ಇವಾಗ ನಿಮ್ಗೆ ತೋರಿಸಿದೀನಿ. ಈ ಕಲರ್ ಬ್ಯಾಗ್ ಒಂದೂ ಇರ್ಲಿಲ್ಲ, ಫಸ್ಟ್ ಟೈಮ್ ಈ ಕಲರ್ ಬ್ಯಾಗ್ ನನಗೆ ಗಿಫ್ಟ್ ಬಂದಿರೋದು. ನಾನು ತಗೊಂಡಿರ್ಲಿಲ್ಲ. ಸೊ ಈ ಬ್ಯಾಗ್ ನನಗೆ ಕ್ಯೂಟ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಪ್ರೀತಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ನಾನು ಇಷ್ಟೊಂದು ಬ್ಯಾಗ್ ಕಲೆಕ್ಷನ್ಸ್ ತೋರಿಸಿದೀನಿ. ಸೊ ನಿಮ್ಗೆ ಈ ಬ್ಯಾಗ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟ್ ನಾನು ಸ್ಯಾರೀಸ್ದು ಮಾಡ್ಬೇಕಾ, ನಾನು ಜ್ಯುವೆಲರಿದು ಮಾಡ್ಬೇಕಾ, ಮತ್ತೆ ನನ್ನ ಬ್ಲೌಸ್ದು, ನಾನು ಒಂದಿನ ನನ್ನ ಸ್ಲಿಪ್ಪರ್ ಕಲೆಕ್ಷನ್ಸ್ದು ಮಾಡ್ತೀನಿ. ಮತ್ತೆ ನನ್ನ ಕುರ್ತೀಸ್, ನನ್ನ ಹತ್ರ ತುಂಬಾ ಒಳ್ಳೊಳ್ಳೆ ಕುರ್ತೀಸ್ಗಳಿದೆ, ಅದರದೆಲ್ಲ ಯಾವ್ದು ಫಸ್ಟ್ ಮಾಡ್ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಸೊ ನಾನು ಅದೇ ವಿಡಿಯೋ ನೆಕ್ಸ್ಟ್ ವೀಕ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ನೋಡಿ, ಈಗ ನಾನು ಇಷ್ಟೊಂದು ಬ್ಯಾಗ್ಗಳು ನಿಮಗೆ ತೋರಿಸಿದ್ದೀನಿ. ಆದರೆ ನಾನು ಡೈಲಿ ಪರ್ಮನೆಂಟಾಗಿ ಯೂಸ್ ಮಾಡೋ ಬ್ಯಾಗ್ ಅಂದರೆ ಇದು ಒಂದೇನೆ. ಇದು ಯಾಕಂದರೆ ಇದು ನನ್ನ ಲಕ್ಕಿ ಬ್ಯಾಗು. ನನ್ನ ಹತ್ರ ಎಷ್ಟೇ ಬ್ಯಾಗ್ಗಳಿದ್ರು ಅದರಲ್ಲಿ ಒಂದು ಲಕ್ಕಿ ಬ್ಯಾಗ್ ಮಾಡ್ಕೋತೀನಿ. ಯಾಕಂದರೆ ನಾನು ಈ ಬ್ಯಾಗಲ್ಲಿ ದುಡ್ಡು ಇಡೋದಕ್ಕಿಂತ ಮುಂಚೆ ಪರ್ಸಲ್ಲಿ ಕರ್ಪೂರ, ಯಾಲಕ್ಕಿ ಮತ್ತು ಇನ್ನೂ ಒಂದು ಏನೋ ಇಟ್ಟಿದೆ, ರಾಯರ್ ಮಂತ್ರಾಕ್ಷತೆ, ಇದಿಷ್ಟನ್ನು ನಾನು ಬ್ಯಾಗಲ್ಲಿ ಇಟ್ಟಿರ್ತೀನಿ, ಪರ್ಸಲ್ಲಿ ಇಟ್ಟಿರ್ತೀನಿ. ಈಗ ನಾನು ಏನು ಇಷ್ಟೊಂದು ಬ್ಯಾಗ್ ತೋರಿಸ್ದೆ ಅದರಲ್ಲೆಲ್ಲ ನಾನು ಏನು ಇಟ್ಟಿರಲ್ಲ, ಜಸ್ಟ್ ಸುಮ್ಮನೆ ಎಲ್ಲಾದರೂ ಹೋಗ್ಬೇಕಾದ್ರೆ ತಗೋತೀನಿ. ಬಟ್ ನಾನು ಡೈಲಿ ಆಫೀಸಿಗೆ ತೊಗೊಂಡೋಗೋದು ಇದು ಒಂದೇ ಬ್ಯಾಗು ಪರ್ಮನೆಂಟಾಗೆ. ಬಟ್ ನಾನು ಒಂದು ಏನಾದರೂ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಇರೋ ಬ್ಯಾಗ್ ತೊಗೊಂಡ್ರೆ ಒಂದು 3-4 ವರ್ಷ ಅದನ್ನೇ ನಾನು ಯೂಸ್ ಮಾಡ್ತೀನಿ, ಅದನ್ನು ನಾನು ಕಳ್ಕೊಳಕ್ಕೆ ಹೋಗಲ್ಲ. ಆಮೇಲೆ ನೋಡಿ, ಈ ಬ್ಯಾಗ್ ನನ್ಗೆ ಎಷ್ಟು ಲಕ್ಕಿ ಅಂದರೆ ನನ್ಗೆ ಒಂದಿನನೂ ನನ್ನ ಹತ್ರ ದುಡ್ಡೇ ಇಲ್ಲ ಅಪ್ಪ ಅನ್ನೋ ಥರ ಈ ಬ್ಯಾಗಲ್ಲಿ ದುಡ್ಡು ಖಾಲಿ ಆಗಲ್ಲ. ಬಟ್ ನೋಡಿ, ಈಗ ಹತ್ರದಿಂದ ತೋರಿಸ್ತೀನಿ. ಈ ಬ್ಯಾಗು ಕಟ್ ಆಗ್ಬಿಟ್ಟಿತ್ತು, ಬಟ್ ನನ್ಗೆ ಇದು ತುಂಬಾ ಲಕ್ಕಿ ಬ್ಯಾಗು ಅಂತ ಇದನ್ನ ನಾನು ಹೊಲ್ಸಿದೀನಿ. ಬಟ್ ನೋಡೋಣ ಎಷ್ಟು ದಿನ ನಾನು ಈ ಬ್ಯಾಗು ಇಟ್ಕೊಳಕ್ಕಾಗುತ್ತೋ ಅಷ್ಟು ದಿನ ಇಟ್ಕೋತೀನಿ. ಸಪೋಸ್ ಏನಾದ್ರೂ ಈ ಬ್ಯಾಗು ತೀರಾ ಯೂಸೇ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಬೇರೆ ಇನ್ನೊಂದು ಯಾವ್ದಾದ್ರು ಬ್ಯಾಗ್ ತಗೋತೀನಿ. ಅದಕ್ಕೆ ನಾನು ಸ್ವಲ್ಪ ಅದು ಇದು ಎಲ್ಲ ಮಂತ್ರಾಕ್ಷತೆ ಮತ್ತೆ ಕರ್ಪೂರ, ಏಲಕ್ಕಿ ಎಲ್ಲ ಇಟ್ಟು ನಾನು ಆಮೇಲೆ ಒಳ್ಳೆ ದಿನ ನೋಡಿ ಬ್ಯಾಗ್ ತಗೊಂಡು ಅದರಲ್ಲಿ ದುಡ್ಡು ಇಡೋದು ಅಭ್ಯಾಸ ಮಾಡ್ಕೋತೀನಿ. ಥ್ಯಾಂಕ್ ಯು.